ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ನೋಡಿ, ಪ್ರತಿಯೊಬ್ಬ ಮನುಷ್ಯನು ತನ್ನ ಕುಟುಂಬಕ್ಕೋಸ್ಕರ ತನ್ನ ಮನೆಗೋಸ್ಕರ ಪ್ರತಿನಿತ್ಯ ಹೋರಾಟ ಮಾಡ್ತಾನೆ, ಬದುಕ್ತಾ ಇರ್ತಾನೆ. ಆದರೆ ಎಲ್ಲೋ ಕೆಲವರು ಇದಕ್ಕೆ ಅಪವಾದವೆಂಬಂತೆ ತಮ್ಮ ಸುತ್ತಮುತ್ತಲಿರುವಂಥ ಪರಿಸರ, ತಮ್ಮ ಊರು, ತಮ್ಮ ಭೂಮಿ ಅಂತ ಒಂದಷ್ಟು ಜನ ಹಾಪಾಪಿಸ್ತಿರ್ತಾರೆ. ಅದೇ ರೀತಿ ಮಳವಳ್ಳಿಯ ಒಂದು ಬೋರೇಗೌಡರ ಒಂದು ತೋಟದ ಮನೆಯಲ್ಲಿ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ನಡೀತು ಸ್ನೇಹಿತರೆ. ಮಿಸ್ ಮಾಡ್ದೇ ಕಡೆ ತನಕ ನೋಡಿ. ನಮಃ. ಇವತ್ತು ನಮ್ಮ ಮಳವಳ್ಳಿ ನಗರದ ಎಲ್ಲ ಪರಿಸರ ಪ್ರಿಯರು ಮತ್ತು ಪಶುಪಾಲನಾ ಸಂಗೋಪನಾ ಸದಸ್ಯರೆಲ್ಲರೂ ಸೇರಿ ಇವತ್ತು ಒಂದು ಬೀಜಾವಾಪನ ಪೂಜಾ ಸಂಸ್ಕರಣವನ್ನು ಮಾಡುತ್ತಿದ್ದಾರೆ. ಈ ಬೀಜಾವಾಪನ ಸಂಸ್ಕರಣ ಏನು ಅಂತ ಹೇಳಿದ್ರೆ, ನಮ್ಮ ಅಕ್ಕಪಕ್ಕವೇ ಸಿಗುವಂಥ ಎಲ್ಲ ಮರಗಳ ಬೀಜಗಳನ್ನು, ಸಸ್ಯ ಸಂಕುಲದ ಬೀಜಗಳನ್ನು ಶೇಖರಣೆಯನ್ನು ಮಾಡಿ, ಅದು ಈ ಬೇಸಿಗೆ ಸಮಯದಲ್ಲಿ ಎಲ್ಲ ಗಿಡ ಮರಗಳೆಲ್ಲ ಒಣಗೋಗಿರ್ತವೆ. ಅದೆಲ್ಲ ಮತ್ತೆ ಮಳೆಗಾಲದಲ್ಲಿ ತಾನಾಗ್ತಾನೆ ಸಸ್ಯ ಸಮೃದ್ಧಿಯಾಗಿ ಬೆಳೆಯಲಿ ಅನ್ನೋದಕ್ಕೋಸ್ಕರವಾಗಿ ಒಂದು ಪ್ರಾಕೃತಿಕ ಸೇವೆಗಾಗಿ, ಪ್ರಕೃತಿ ಮಾತೆಯ ಸೇವೆಗಾಗಿ ಇವರೆಲ್ಲರೂ ಒಂದು ಕಟಿಬದ್ಧರಾಗಿ ಈ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಆ ಸಂಸ್ಕರಣದಿಂದ ತೆಗೆದಂಥ ಎಲ್ಲ ಬೀಜಗಳನ್ನು
ಒಂದು ಫಲವತ್ತಾದಂಥ ಮಣ್ಣು ಮತ್ತು ನಮ್ಮ ದೇಶಿ ತಳಿಯ ಗೋಗಳಿಂದ ಸಿದ್ಧಪಡಿಸಿದಂತಹ ಗೋಮಯ ಅಂದರೆ ಸಗಣಿಯನ್ನು ಉಂಡೆಗಳನ್ನು ಮಾಡಿ ಅದಕ್ಕೆ ನಾವು ಇವತ್ತು ಬೀಜಲಕ್ಷ್ಮಿ ಅಂದರೆ ವನದುರ್ಗ, ನಾವು ಪ್ರಕೃತಿಯನ್ನು ನಮ್ಮ ಸನಾತನ ಧರ್ಮದಲ್ಲಿ ಒಂದು ತಾಯಿಯಾಗೆ ನೋಡ್ತೀವಿ. ಆ ತಾಯಿಯನ್ನು ದುರ್ಗಿ ಸ್ವರೂಪದಲ್ಲಿ ಪೂಜೆ ಮಾಡ್ತಾ ಬರ್ತೀವಿ. ಅದಕ್ಕೋಸ್ಕರವಾಗಿ ಇವತ್ತು ಆ ವನದುರ್ಗವನ್ನೇ ಆ ಬೀಜ ಉಂಡೆಗಳಿಗೆ ಆವಾಹನೆಯನ್ನು ಮಾಡಿಕೊಂಡು ಈ ಆ ಬೀಜಾವಾಪನೆಗಳನ್ನು ಅವರೆಲ್ಲರೂ ಕೂಡ ಒಂದು ಇರುವಂಥ ಅರಣ್ಯ ಪ್ರದೇಶಗಳಲ್ಲಿ ಎಲ್ಲ ಚೆಲ್ತಾ ಬರೋದ್ರಿಂದ ಮುಂದೆ ನಮಗೆ ಮುಂದಿನ ತಿಂಗಳು ಮುಂಗಾರುಗಳು ಪ್ರಾರಂಭವಾಗ್ತದೆ. ಆ ಮುಂಗಾರಿನ ಪ್ರೇರಣೆಯಿಂದಾಗಿ ಅವು ಇನ್ನೊಂದು ಸಸ್ಯಗಳು ಉತ್ಪಾದನೆ ಆಗಿ ಕಾಡು ಸಮೃದ್ಧವಾಗಿ ಬೆಳೆದು ಆ ಕಾಡು ಸಮೃದ್ಧವಾಗಿ ಬೆಳೆದ ನಂತರ ಅದರಿಂದ ಸಿಗುವಂಥ ಆಮ್ಲಜನಕ ಜೀವವಾಯು ಅಂಥೇಳಿ ನಾವೇನು ಕಲಿತೀವಿ, ಅದರಿಂದ ಎಲ್ಲ ಪ್ರಾಣಿಗಳು ಮತ್ತು ಜನರುಗಳ ಕ್ಷೇಮ ಉಂಟಾಗಲಿ ಮತ್ತು ಪ್ರಕೃತಿಯು ಕ್ಷೇಮವಾಗಿದ್ದು ನಮ್ಮ ಭಾರತ ರಾಷ್ಟ್ರವು ಸುಭಿಕ್ಷವಾಗಿರಲಿ ಅನ್ನೋದಕ್ಕೋಸ್ಕರವಾಗಿ ಈ ಪೂಜೆಯನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಆ ನಿಮಿತ್ತವಾಗಿ ಇವತ್ತು ವನದುರ್ಗಾ ಪೂಜೆಯನ್ನು ಮಾಡಿ ಆ ಗೋಪೂಜೆ ಸಹಿತವಾಗಿ ಗೋಯಿಂದ ನಾವು ಪ್ರಸಾದವಾಗಿ ಸ್ವೀಕರಿಸಿದಂತಹ ಗೋಮಯ ಸಗಣಿಯ ಒಂದು ಉಂಡೆಗಳನ್ನು ಪೂಜೆಯನ್ನು ಮಾಡಿ ಇವತ್ತು ಕಾರ್ಯಕ್ರಮಗಳನ್ನು ನಾವು ಪ್ರಾರಂಭ ಮಾಡ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ನನ್ನ ಸ್ನೇಹಿತರು ಆತ್ಮೀಯರು ಆದಂತಹ ಕರ್ನಾಟಕ ರಾಜ್ಯದ ಗೋ ಸಂರಕ್ಷಣಾ ವೇದಿಕೆಯ ಸಂಚಾಲಕರಾದಂತಹ ಮಂಜುನಾಥ್ ಅವರು ಮಳವಳ್ಳಿ ತಾಲೂಕಿನಲ್ಲಿ ಈ ಒಂದು ಗೋ ಸುಪೋಷಣಾ ಅಂತ ಒಂದು ಕಾರ್ಯಕ್ರಮವನ್ನು ಆಂದೋಲನವನ್ನು ಮಾಡಲಿಕ್ಕೋಸ್ಕರ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ನಿಜವಾಗಲೂ ತುಂಬ ಅವಶ್ಯಕವಾದದ್ದು. ಯಾಕೆಂದರೆ ಈಗ ನಾವೆಲ್ಲ ನೋಡ್ತಾ ಇದ್ದೀವಿ, ಈ ಭೂತಾಯಿ ಈಗ ಅನಕ್ಷರತೆಗೆ ಒಂದು ರೀತಿ ಅನಾರೋಗ್ಯಕ್ಕೆ ತುತ್ತಾಗ್ತಿರುವಂಥ ಪರಿಸ್ಥಿತಿ ಇದಾಗಿದೆ ಈಗ. ಯಾಕೆಂದರೆ ಅದರ ಫಲವತ್ತತೆ, ಅದರ ಒಂದು ಏನೆಲ್ಲ ಅದರ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅಂತ ನಮಗೆ ಗೊತ್ತಾಗಿದೆ. ಹಾಗಾಗಿ ಇವರೇನು ಭೂ ಸುಪೋಷಣಾ ಆಂದೋಲನ ಮಾಡ್ತಾ ಇದ್ದಾರೆ, ಆ ಮೂಲಕ ಈ ಭೂತಾಯಿಯ ಫಲವತ್ತತೆಯನ್ನು ಕಾಪಾಡೋ ಮೂಲಕ ಅದರ ಸಂರಕ್ಷಣೆ ಮಾಡೋದ್ರ ಮುಖಾಂತರ ಅದನ್ನು ಹೆಚ್ಚು ಮಾಡೋಕ್ಕೋಸ್ಕರ ಈ ಒಂದು ಉಂಡೆಗಳನ್ನ ಮಾಡಿಕೊಂಡು, ಇದು ನಾಟಿ ಹಸುಗಳಿಂದ ಗೊಬ್ಬರದಿಂದ ಮಾಡಿದಂಥ ಒಂದು ಉಂಡೆ. ಇದರಲ್ಲಿ ಒಳಗಡೆ ಬೀಜ ಇರ್ತದೆ. ಇದನ್ನು ತಯಾರು ಮಾಡಿಕೊಂಡು ಇದನ್ನು ಎಲ್ಲ ಕಡೆ ಹಂಚಿಕೆ ಮಾಡಿ, ಆ ಮೂಲಕ ಎಲ್ಲ ಭಾಗದಲ್ಲೂ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಎಲ್ಲ ಕಡೆ ಹಂಚಿಕೆ ಮಾಡಿ ಇದನ್ನು ಬೆಳೆಸ್ಲಿಕ್ಕೋಸ್ಕರ ಗಿಡ ಮರಗಳನ್ನ ಬೆಳೆಸಬೇಕು ಅನ್ನೋ ಉದ್ದೇಶ. ಹಾಗೇನೆ ಒಂದು ವೇಳೆ ಇದನ್ನು ಉಂಡೆನ ನಾವು ಭೂಮಿಗೆ ಹಾಕಿದಾಗ ಅದರ ಫಲವತ್ತತೆ ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ಕಲ್ಪನೆ ಮೇಲೆ ಇದು ಆಂದೋಲನವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಈಗಾಗಲೇ ನನಗೆ ಅವರು ತಿಳಿಸಿರೋ ಹಾಗೆ ಮಳವಳ್ಳಿ ತಾಲೂಕಿನಲ್ಲಿ 1 ಲಕ್ಷದಷ್ಟು ಬೇಡಿಕೆ ಬಂದಿದೆ. ಇದಕ್ಕೆ ಕೆಲವರೆಲ್ಲ ವಾಲಂಟ್ರಿಯಾಗಿ ಇದೊಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ನಾವು ಅವ್ರು ಸಹಾಯ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಎಲ್ಲೆಲ್ಲಿ ಸಾಧ್ಯ ಅದನ್ನು ನಾಟಿ ಹಸುಗಳು ಎಲ್ಲೆಲ್ಲಿ ಸಾಕಿದ್ದಾರೆ ಅವ್ರ ಮುಖಾಂತರ ಈ ಒಂದು ಏನು ಸಗಣಿ ಉಂಡೆ ಇದೆ, ಉಂಡೆಗಳನ್ನ ತಯಾರು ಮಾಡಿಸ್ಕೊಂಡು ಅವನ್ನ ಯಾರ್ಯಾರು ಕೇಳ್ತಾರೆ ಅವರಿಗೆಲ್ಲ ವಿತರಣೆ ಮಾಡಿಕೊಂಡು ಅವ್ರ ಮೂಲಕ ಎಲ್ಲೆಲ್ಲಿ ಸಾಧ್ಯತೆ ಎಲ್ಲ ಭೂತಾಯಿಗೆ ಅದನ್ನು ವಿತರಣೆ ಮಾಡಿಕೊಂಡು ಬೆಳೆಸುವಂಥ ಒಂದು ಕಾರ್ಯಕ್ರಮವನ್ನು ದೊಡ್ಡ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಈಗಾಗಲೇ ಅವ್ರು ಹೇಳಿದ್ರು ಒಂದು 50,000ದಷ್ಟು ಉಂಡೆ ಈಗಾಗಲೇ ಸಿದ್ಧತೆ ಆಗಿದೆ. ಎಲ್ಲ ಸ್ನೇಹಿತರು ಯಾರು ಇದ್ರ ಬಗ್ಗೆ ತುಂಬ ಆಸಕ್ತಿಯನ್ನು ಹೊಂದಿದ್ದೀರಿ ಅವರೆಲ್ಲ ಮುಂದೆ ಬಂದು ಇದಕ್ಕೆ ಕೈ ಜೋಡಿಸಿ ಇದಕ್ಕೆ ತಾವು ಸಹಾಯ ಮಾಡಬೇಕು. ಇದೊಂದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಏಕೆಂದರೆ ಇದು ಮಳವಳ್ಳಿನೇ ಮಾತ್ರ ಅಲ್ಲ, ಇದು ಕರ್ನಾಟಕ ರಾಜ್ಯಾದ್ಯಂತ ಆಗಬೇಕು ಅನ್ನೋ ಉದ್ದೇಶ ಅವ್ರದ್ದು ಇಟ್ಕೊಂಡಿದ್ದಾರೆ. ಏಕೆಂದರೆ ಈ ಗೋ ಸಂರಕ್ಷಣೆ ಕಾರ್ಯಕರ್ತರಾಗಿರೋದ್ರಿಂದ ಎಲ್ಲೆಲ್ಲಿ ಗೋವುಗಳನ್ನು ಸಾಕಣೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆ. ಅವರೆಲ್ಲ ಗುರುತಿಸಿ ಅವ್ರ ಮುಖಾಂತರ ಈ ಒಂದು ಉಂಡೆಗಳನ್ನು ತಯಾರು ಮಾಡಿಕೊಂಡು ಅವುಗಳನ್ನ ಪಡ್ಕೊಂಡು ಎಲ್ಲೆಲ್ಲ ಅಗತ್ಯತೆ ಇದೆ, ಅವಶ್ಯಕತೆ ಇದೆ, ಯಾರ್ಯಾರು ಅದನ್ನು ಕೇಳ್ತಾ ಇದ್ದಾರೆ ಅವರಿಗೆಲ್ಲ ವಿತರಣೆ ಕಾರ್ಯಕ್ರಮವನ್ನು ಮಾಡಿಕೊಂಡು ಕೈ ಜೋಡಿಸಿದ್ದಾರೆ. ಮಂಜುನಾಥ್ ಅವರು ಮತ್ತು ಅವರ ಸ್ನೇಹಿತರು ಎಲ್ಲರೂ ಇದಕ್ಕೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಅವರ ಈ ದೊಡ್ಡ ಒಂದು ಆಂದೋಲನ ಒಳ್ಳೇದಾಗಲಿ ಅಂತೇಳಿ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಆಶಿಸ್ತಾ ಈ ಒಂದು ದಿನ ನಾವು ಇದನ್ನ ಒಂದು ಕಾರ್ಯಕ್ರಮ ಒಳ್ಳೇದಾಗಲಿ ಅಂತೇಳಿ ಗೋವಿನ ಪೂಜೆ ಮಾಡ್ಕೊಂಡಿದ್ದೀವಿ. ಆ ಪೂಜೆ ಮಾಡೋ ಮುಖಾಂತರ ಇವತ್ತು ಕಾರ್ಯಕ್ರಮನ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಇದು ಮಳವಳ್ಳಿನಲ್ಲಿ ಹೆಚ್ಚು ಪ್ರಚಾರ ಆಗಲಿ ಅಂತ ಹೇಳಿ ಆಶಿಸಿ ಎಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ.
ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ತೆ. ಏನು ಒಂದು ಭೂಸುಪೋಷಣ ಅಂತ ಒಂದು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ಮತ್ತು ಅದರಲ್ಲಿ ಒಂದು ಬೀಜ ಇದೆ ಅಂತ ಹೇಳ್ತಿದ್ದೀರಿ ಸರ್. ಇದನ್ನು ನಮ್ಮ ವೀಕ್ಷಕರಿಗೆ ಪ್ರತಿಯೊಂದು ಇದನ್ನು ಮಾಹಿತಿನ ಸರ್ ತಿಳಿಸ್ಕೊಡಿ ಸರ್. ಭೂ ಸುಪೋಷಣ ಅಂದರೆ ಭೂಮಿಯನ್ನು ಪೌಷ್ಟಿಕತೆಗೆ ತಗೊಂಡೋಗ್ತಕ್ಕಂಥದ್ದು. ಸುಪೋಷಣೆ ಅಂದರೆ ಕಾಪಾಡ್ತಕ್ಕಂಥದ್ದು. ಈಗ ನೀವೇ ನೋಡ್ತಾ ಇದ್ದೀರಿ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈಗ ಒಂದು ಸಾಬೂನಿಂದ ಹಿಡಿದು ಎಲ್ಲ ರಾಸಾಯನಿಕ ವಸ್ತುಗಳು ಭೂಮಿ ಮೇಲೆ ಬೀಳ್ತಾ ಇದೆ. ರಾಸಾಯನಿಕ ಗೊಬ್ಬರಗಳು, ಔಷಧಿಗಳು, ಸಿಂಪಡಣೆಗಳು, ಇದರಿಂದ ಭೂಮಿ ಈಗ ಒಂದು ವರದಿ ಪ್ರಕಾರ 30% ಭೂಮಿ ಹಾಳಾಗಿದೆ ಅಂತ ಒಂದು ವರದಿ ಕೊಡ್ತದೆ. ಈಗ ಭೂಮಿಯನ್ನು ಸಂರಕ್ಷಣೆ ಮಾಡ್ಕೊಳ್ಳೋದಾದ್ರೆ ಬೇರೆ ವಿಧಿನೇ ಇಲ್ಲ. ಈಗ ಮನುಷ್ಯ ಇದಾದರೆ ಸಾವನ್ನಪ್ಪಿದ್ರೆ ಮಣ್ಣಿಗೆ ಹಾಕ್ತೀವಿ. ಮಣ್ಣು ಸಾವಪ್ಪರು ಏನು ಮಾಡ್ತೀರಿ? ಮಣ್ಣನ್ನು ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ನಮ್ಗೆ ಆಹಾರಕ್ಕೆ ನಾವು ಮಣ್ಣನ್ನು ಅವಲಂಬಿಸಿದ್ವಿ. ಮಣ್ಣಿಂದ ಕಾಯ ಮಣ್ಣಿಂದ ಅಂತ ಏನು ಹೇಳ್ತಾರೆ, ಆ ಮಣ್ಣನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಕ್ರಿಯೆಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಮಾಡ್ತಾಯಿದ್ವಿ. ಇದು ಸಂಘ ಪರಿವಾರ ಅನೇಕ ಮಿತ್ರರು ಕೈ ಜೋಡಿಸಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಆಗ್ತಾಯಿದೆ. ಈಗ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ನಮ್ಮ ಪೂಜ್ಯ ಗುರುಗಳಾದ ಪುಟ್ಟಸ್ವಾಮಿಯವ್ರ ಕೈಲಿ ಅದನ್ನು ಉದ್ಘಾಟನೆಯನ್ನು ಮಾಡಿಸಿದ್ವಿ. ಯಾಕೆಂದರೆ ಅನೇಕ ಶಿಕ್ಷಕರಿಗೆ ಅನೇಕ ಶಿಷ್ಯಂದ್ರು ಇರ್ತಾರೆ, ಆದರೆ ಅತಿ ಹೆಚ್ಚು ಮಾತನ್ನು ಕೇಳ್ತಕ್ಕಂಥ ವಿದ್ಯಾರ್ಥಿ ವೃಂದ ಇರ್ತಕ್ಕಂಥದ್ದು ನಮ್ಮ ಪುಟ್ಟಸ್ವಾಮಿ ಅವ್ರಿಗೆ. ಅದೊಂದು ಸ್ವಾರ್ಥ ಇದೆ, ಆ ಸ್ವಾರ್ಥದಿಂದ ಅವ್ರ ಕೈಲೇ ಮಾಡಿಸಿರ್ತಕ್ಕಂಥದ್ದು. ಸರ್, ಇವಾಗ ಏನು ನಿಮ್ಮ ಒಂದು ಸಗಣಿ ಉಂಡೆಯಲ್ಲಿ ಬೀಜ ಇದೆಯಲ್ಲ ಸರ್, ಇದರ ಅದನ್ನು ನಿರ್ಮಾಣ ಮಾಡುವಂಥ ಪ್ರಕ್ರಿಯೆ ಯಾವಾಗ ಸರ್? ಈಗ ನಾವು ಇದನ್ನ ಸಗಣಿ ಉಂಡೆಯಲ್ಲಿ ಮಾಡಿರ್ತಕ್ಕಂಥದ್ದು, ಒಳಗಡೆ ಹಣ್ಣು ಬೀಜನೂ ಕೂಡ ಹಾಕಿದ್ದೀವಿ. ಆ ಸಗಣಿ ಉಂಡೆ ಇದೆಯಲ್ಲ ಸರ್, ಅದು ನಾಟಿ ಹಸುವುದು ಅಥವಾ ನಾಟಿ ಹಸು? ಇಲಾತಿ ಹಸು ಮಾಡೋಕ್ಕೆ ಆಗಲ್ಲ, ನಾಟಿ ಹಸು ಮಾಡಿರ್ತಕ್ಕಂಥದ್ದು. ಇದು ಒಂದು ಏನು ಅಂತಂದ್ರೆ ಪರೋಕ್ಷವಾಗಿ ಒಬ್ಬ ರೈತನಿಗೆ ಅನುಕೂಲ ಆಗುತ್ತೆ ಸರ್. ಈಗ ಆ ಉಂಡೆ ಒಂದು ನಿರ್ಮಾಣ ಮಾಡಾದ್ಮೇಲೆ ಅದನ್ನ ಅಂದ್ರೆ ತಯಾರಿಸಿದ ಮೇಲೆ ಅದು ಎಷ್ಟು ದಿನದವರೆಗೆ ಅದು ಬಾಳಿಕೆ ಬರುತ್ತೆ ಸರ್? ಕನಿಷ್ಠ 2 ರಿಂದ 2.5 ತಿಂಗಳ ತನಕ ಏನೂ ಆಗಲ್ಲ. ಪೂರ್ವ ಮುಂಗಾರು ಇನ್ನೇನು ಪ್ರಾರಂಭ ಆಗ್ತಿರೋದ್ರಿಂದ ಮುಂದಿನ ತಿಂಗಳು ಪ್ರಾರಂಭ ಆಗ್ತದೆ, ಮೇ ಕೊನೆ ಅಥವಾ ಜೂನಲ್ಲಿ ಪ್ರಾರಂಭ ಆಗುತ್ತೆ. ಕೆಲವು ಭಾಗದಲ್ಲಿ ಒಂದಷ್ಟು ಮಳೆನೂ ಕೂಡ ಆಗಿದೆ. ಅದರಿಂದ ಅದನ್ನು ಒಂದು 2 ತಿಂಗಳ ಮುಂಚೆ ತಕ್ಷಣ ನಾವು ಅದನ್ನು ವಿತರಣೆ ಮಾಡಲಿಕ್ಕೆ ಆಗಲ್ಲ. ಇದು ಪೂರ್ವ ಸಿದ್ಧತೆ ಮಾಡಿ ಒಂದು ಪ್ರಾಯೋಗಿಕವಾಗಿ ಮಾಡ್ಕೊಂಡಿದ್ದೀವಿ, ಒಂದು ಪೂಜಾ ದೃಷ್ಟಿಯಿಂದ ಮಾಡ್ಕೊಂಡಿದ್ದೀವಿ. ಸುಮಾರು ಇದನ್ನು ಏನು ಅಂತಂದರೆ ಪೂರ್ವ ಮುಂಗಾರು ಒಂದು 15 ದಿವಸದ ಮುಂಚೆ ನಾವು ಈ ರೀತಿ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀವಿ. ಇದನ್ನು ನಾವು ಮಳೆಗಾಲದಲ್ಲಿ ಅಂದರೆ ಪೂರ್ವ ಮುಂಗಾರು ಪ್ರಾರಂಭ ಆದಾಗ ಇದನ್ನು ನಾವು ವನ ಪ್ರದೇಶದಲ್ಲಿ ಆಗ್ಬೋದು, ರಸ್ತೆ ಬದಿಲಿ ಆಗ್ಬೋದು, ಅಥವಾ ಕೆಲವರು ಬಯಸಿದ್ರೆ ಜಮೀನುಗಳಲ್ಲಾಗ್ಬೋದು, ಅವರ ನಿವೇಶನಗಳಲ್ಲಾಗ್ಬೋದು ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಸರ್, ಇವಾಗ ಮಳವಳ್ಳಿ ತಾಲೂಕಲ್ಲಿ ಈ ರೀತಿ ಒಂದು ಬೀಜನ ಪ್ರಸರಣ ಮಾಡುವಂಥ ಉಂಡೆಗಳನ್ನ ತಯಾರಿಸಿ ಅದನ್ನು ಹರಡುವಂಥ ಕೆಲಸ ಯಾವಾಗಿಂದ ಪ್ರಾರಂಭ ಆಗಿದೆ ಸರ್? ಸರ್, ಪ್ರಾರಂಭ ಪೂರ್ವ ಮುಂಗಾರು ಅಂದರೆ ಮೇ ತಿಂಗಳಲ್ಲಿ ಒಂದ್ಸತಿ ಮಳೆ ಆದರೆ. ಸರ್, ಇವಾಗ ಮಳವಳ್ಳಿ ತಾಲೂಕಲ್ಲಿ ಈ ಒಂದು ಕ್ರಿಯೆ ಆರಂಭ ಆಗಿ ವರ್ಷಗಳೇ ಆಗಿದೆ ಅಥವಾ ಇವಾಗ ಪ್ರಾರಂಭಿಸ್ತಾ ಇದ್ವಿ? ಇದೇ ಮೊದಲು ಮುಂಚೆ ನಾವು ಸೀಡ್ ಬಾಲ್ ಅಂತ ಮಣ್ಣಿನ ಉಂಡೆಯಲ್ಲಿ ಬೀಜವನ್ನು ಹಾಕ್ತಾ ಇದ್ವಿ. ಈ ಸತಿ ವಿಶೇಷವಾಗಿ ಸಗಣಿ ಉಂಡೆ ಒಳಗೆ ಮಾಡ್ತಾ ಇದೆ. ಹೌದಾ? ಭೂ ಸುಪೋಷಣ. ಸರ್, ಇವಾಗ ನೀವು ಈ ರೀತಿ ಉಂಡೆನ ನೀವೆಲ್ಲಾದ್ರೂ ಅರಣ್ಯ ಪ್ರದೇಶದಲ್ಲೋ ಅಥವಾ ಗೋಮಾಳದಲ್ಲೋ ಇನ್ನೆಲ್ಲೋ ಹಾಕ್ತಿರಲ್ವಾ? ಸಪೋಸ್ ಆ ಬೀಜ ಬೆಳೆದಿಲ್ಲ ಅಂತಂದ್ರೆ ಆ ಒಂದು ಉಂಡೆ ಉಪಯೋಗ, ಆ ಉಂಡೆ ಅದ್ರದ್ದು ಮೂಲ ಉದ್ದೇಶನೇ ನಾಶ ಆಗುತ್ತಲ್ಲ ಸರ್? ಖಂಡಿತ ಆಗಲ್ಲ. ನಾವು ಭೂ ಸುಪೋಷಣ ಅಂದ್ರೆ ಸಗಣಿನೇ ಮೂಲ ಭೂಮಿ ಬೇಕಾಗಿರ್ತಕ್ಕಂಥ. ಬೀಜ ಒಂದು ಹೆಚ್ಚುವರಿ ಹಾಗೆ ಹಾಕ್ಬಾರ್ದು ಅಂತ ಬೀಜ ಹಾಕ್ತಾ ಇದೀವಿ ಅಷ್ಟೇ. ಗಿಡ ಬರ್ಲಿ ಬಿಡ್ಲಿ ಸಗಣಿ ಉಂಡೆಯಿಂದ ಭೂಮಿ ಒಂದು ಸಮೃದ್ಧಿ ಆಗ್ತದೆ. ಅಂದ್ರೆ ಬೀಜ ನಾಶ ಆದ್ರೂ ಕೂಡ ಆ ಸಗಣಿಯಿಂದ ಭೂಮಿಗೆ ಉಪಯೋಗ ಇದೆ. ಇದು 1 kg ಸಗಣಿ 7 ಲೀಟರ್ ನೀರನ್ನು ಹೀರ್ತಕ್ಕಂಥ ಸಾಮರ್ಥ್ಯ ಇದೆ. 7 ಲೀಟರ್ ನೀರನ್ನು ಅಂತರ್ಜಲನೂ ಕೂಡ ಜಾಸ್ತಿ ಮಾಡುತ್ತೆ. ಈಗ ಅಕಸ್ಮಾತ್ ಬೀಜ ಬಂದರೆ ನಮಗೆ ಬೋನಸ್. ಅದು ನಾವು 100% ಬರಲಿ ಅಂತಲೇ ಹಾಕೋದು. ಬರದೇ ಆದರೂ ಕೂಡ ಅದು ನಮಗೆ ಬೋನಸ್ಸು. ಅದು ಬರದೇ ಹೋದರೆ ಭೂ ಸುಪೋಷಣೆ ಆಗುತ್ತೆ. ಸಗಣಿ ಭೂಮಿ ಮೇಲೆ ಬಿದ್ದೇ ಬೀಳುತ್ತೆ, ಅಷ್ಟೆಲ್ಲ ಜಾಗ ಭೂಮಿ ಸುಪೋಷಣೆ ಆಗ್ತದೆ. ಮಳವಳ್ಳಿಲಿ ಇದನ್ನು ತಯಾರಿಸುವಂಥ ವ್ಯಕ್ತಿಗಳು ಅಥವಾ ಯಾವ್ದಾರ ಒಂದು ಸಂಸ್ಥೆ ಏನಾರು ಇದೆಯಾ ಸರ್? ಇದು ಸಂಸ್ಥೆ ಅಂತೇನಿಲ್ಲ, ಗೋಹಟ್ಟಿಗಳ ಈಗ ಬೋರೇಗೌಡರಿಗೂ ಕೂಡ ಹೇಳ್ತಾ ಇದೀವಿ, ಅವರು ಕೂಡ ಮಾಡಿಕೊಡ್ತಾರೆ. ಅದೇ ರೀತಿ ಗಾಣಲ್ಲಿ ಒಬ್ರಿಗೆ ಹೇಳಿದ್ದೀವಿ, ದುಗ್ನಹಳ್ಳಿಲಿ ಹೇಳಿದ್ದೀವಿ, ಅಲ್ಲಿ ಕುಂತೂರು ಗ್ರಾಮದಲ್ಲಿ ಹೇಳಿದ್ದೀವಿ. ಇದರ ಹಲವಾರು ಗ್ರಾಮದಲ್ಲಿ ಸ್ವಲ್ಪ ಅಂಗವಿಕಲರಿಗೆ, ವಯೋವೃದ್ಧರಿಗೆ ಅವಕಾಶ ಕೊಟ್ಟಿದ್ದೀವಿ ಇದನ್ನು. ಯಾಕಂದರೆ ಅವ್ರಿಗೊಂದು ಒಂದು ಹಣಕಾಸು ಸೇರಲಿ ಅನ್ನೋ ಉದ್ದೇಶದಿಂದ. ಈಗಾಗಲೇ ನಾವು ಇದ್ರ ಹತ್ರ ಗಾಣಳ ಹತ್ರ ಒಬ್ಬರು ವಯೋವೃದ್ಧರಿಗೆ ಕೊಟ್ಟಿದ್ದೆ. ನಾನು ಆಧಾರ್ ಕಾರ್ಡ್ ಇಸ್ಕೊಂಡ್ರು. ಆಧಾರ್ ಕಾರ್ಡ್ ಯಾತಕ್ಕೆ ಅಂತಂದರೆ ನೀವು ಅಕಸ್ಮಾತ್ ತಗೊಳ್ದಾರೆ ಏನು ಮಾಡೋದು ಅಂತ. ನಾವು ತಗೊಳ್ಳೋರು ಕೊಡೋರು ಎರಡನ್ನೂ ಜೋಡಿಸ್ಬಿಟ್ಟಿದ್ದೀವಿ. ಈಗ ನಮ್ಮ ಪುಟ್ಟಸ್ವಾಮಿಯವರ ಗುರುಗಳೇನಾರು ಯಾರಿಗಾರು ಹೇಳ್ತೀನಿ ಅಂತಂದರೆ ಬೋರೇಗೌಡರಿಗೆ ಹೇಳ್ಬಿಡಿ, ಅವ್ರಿಗೆ 2 ರೂಪಾಯಿ ಕೊಟ್ಬಿಟ್ಟು ಒಂದು ಉಂಡೆ ಮಾಡಿಕೊಡ್ತಾರೆ, ಕೊಡಿ ಅಂತ ಹೇಳ್ತೀವಿ. ಆ ಥರನೇ ಸುಮಾರು 80,000ದಿಂದ 1 ಲಕ್ಷ ತನಕ ಈಗಾಗಲೇ ಪೂರೈಕೆ ಮತ್ತು ಬೇಡಿಕೆ 2 ಪೂರೈಸಿದ್ದೀವಿ. ಮುಂದಿನ ದಿನದಲ್ಲಿ ಇನ್ನೂ ಒಂದು 50,000 ಆಗ್ತಕ್ಕಂಥ. ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಇದು ಪ್ರಥಮ ಬಾರಿಗೆ ಮಳವಳ್ಳಿ ತಾಲೂಕಲ್ಲಿ ಆರಂಭ ಮಾಡ್ತಾ ಇರೋದು. ಈಗ ಉದಾಹರಣೆ ಈಗ ಅಂದ್ರೆ ಸರ್ ಎಷ್ಟು ಉಂಡೆಗಳನ್ನ ತಯಾರಿಸಿದ್ದಾರೆ ಇವಾಗ ಸರ್ ಮಳವಳ್ಳಿ ತಾಲೂಕಲ್ಲಿ? ಸರ್, ಈಗ ಮಳವಳ್ಳಿ ತಾಲೂಕಲ್ಲಿ ಪ್ರಾರಂಭ ಮಾಡ್ತಾ ಇದೆ. ಹೆಚ್ಚು ಕಮ್ಮಿ 80,000ಕ್ಕೆ ಬೇಡಿಕೆ ಮತ್ತು ಪೂರೈಕೆ ಇದೆ. ಮತ್ತೆ ಹೆಚ್ಚುವರಿಯಾಗಿ 20,000 ಬಂದಿದೆ.
ಕೇರ್ಪೇಟೆ ಸಂಪದಾ ಫೌಂಡೇಶನ್ ಅಂತಕ್ಕಂಥವ್ರು 10,000 ಉಂಡೆ ನೀವೆಲ್ಲರೂ ಹಾಕಿ, ನೀವು ವನ ಪ್ರದೇಶದಲ್ಲಿ ಹಾಕಿಲ್ಲ, ನೀವು ರಸ್ತೆ ಬದಿಯಲ್ಲಿ ಹಾಕಿ ಅಂತಂದ್ಬಿಟ್ಟು 10,000 ಪ್ರಾಯೋಜಕತ್ವ ಕೊಟ್ಟಿದ್ದಾರೆ. ಮತ್ತು ಮೈಸೂರಿನ ದತ್ತ ಮಠದವರು ಅವ್ರ ಭಕ್ತ ವೃಂದದವರು 5,000 ಕೊಟ್ಟಿದ್ದಾರೆ. ಕುಂದೂರು ಮಠ ಅವ್ರ ಭಕ್ತ ವೃಂದದವರು ಕೂಡ 5,000 ರಿಂದ 6,000 ನಾನು ಕೊಡ್ತೀನಿ ಅಂತ ಹೇಳಿದರೆ ಅವ್ರ ಭಕ್ತ ವೃಂದದವರು ಅದನ್ನೂ ಜವಾಬ್ದಾರಿ ತಗೊಂಡಿದ್ದಾರೆ. ಬೇಡಿಕೆ ಪೂರೈಕೆ ಎಲ್ಲ ಅಲ್ಲಿ ಜೋಡಿಸಿ ಆಗಲೇ ಆಗೋಗಿದೆ. ಸರ್, ಇವಾಗ ಈ ಉಂಡೆಗಳು ತುಂಬ ಅರ್ಜೆಂಟಾಗಿ ಬೇಕು ಅಂತಂದರೆ ಮಂಡ್ಯ ಜಿಲ್ಲೆ ಅಥವಾ ಮೈಸೂರು ಜಿಲ್ಲೆ ಎಲ್ಲಾದರೂ ಸಿಗುತ್ತಾ ಸರ್? ಇದು ಖಂಡಿತವಾಗ್ಲೂ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಸರ್? ಈಗ ನಮ್ಮನ್ನೇ ಸಂಪರ್ಕ ಮಾಡಿದ್ರೆ ನಾವು ರೈತರಿಂದ ನಾವು ವ್ಯವಸ್ಥೆ ಮಾಡ್ಕೊಳ್ತೀವಿ. ಯಾಕಂದ್ರೆ ಅವ್ರು ರೈತರ ಹತ್ರ ಹೋಗೋಕ್ಕಾಗಲ್ಲ, ಎಲ್ಲ ಅದು ಹಳ್ಳಿಲಿ ಹೇಳಿರ್ತೀವಿ, ಅದು ಸಂಪರ್ಕ ಮಾಡೋಕ್ಕಲ್ಲ, ಅವ್ರಿಗೆ ಹೋಗಿ ಹೇಳಿ ಅವ್ರು ಸಿಗದೇ ಇದ್ದಾಗ ವ್ಯತ್ಯಾಸ ಆಗುತ್ತೆ. ನೇರವಾಗಿ ಸಂಪರ್ಕ ಮಾಡಿದ್ರೆ, ಯಾಕಂದರೆ ಈಗ ಫೋನ್ ಕಾಲ್ಗಿಂತ ಹೆಚ್ಚಾಗಿ ಒಂದು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಇಷ್ಟು ಬೇಕು ಅಂತಂದ್ರೆ ಅದನ್ನ ಪೂರೈಸುವಂಥ ಕೆಲಸವನ್ನು ಮಾಡ್ತೀವಿ. ಯಾಕಂದರೆ ಪರೋಕ್ಷವಾಗಿ ಗೋವನ್ನು ಸಾಕ್ತಕ್ಕಂಥವ್ರಿಗೆ ಸಹಕಾರ ಮಾಡ್ದಂಗೂ ಆಗುತ್ತೆ, ಪರಿಸರವನ್ನು ರಕ್ಷಣೆ ಮಾಡ್ದಂಗೂ ಕೂಡ ಆಗುತ್ತೆ. ನಾವು ಭೂಸುಪೋಷಣೆ, ಯಾಕಂದರೆ ಒಂದು ಪರ್ಯಾಯ ನಾವು ಅನೇಕ ರಾಸಾಯನಿಕ ವಸ್ತುಗಳನ್ನು ಬಳಸ್ತಿದ್ದೀವಿ, ಅದಕ್ಕೆ ಪ್ರಾಯಶ್ಚಿತ್ತಾರ್ಥವಾಗಿ ಇದನ್ನು ಬಳಸಲೇಬೇಕು. ಈ ಹುಡುಗ ಸರಿಸುಮಾರು ಒಂದು 500 ರಿಂದ 600 ಬೀಜ ಸಂಗ್ರಹ ಮಾಡ್ಕೊಟ್ಟಿದ್ದಾನೆ. ಮತ್ತೆ ಇವನ ಜೊತೆ ಇನ್ನಿತರ ಹುಡುಗರುಗಳನ್ನು ಸೇರಿಸಿ ಈ ಹುಡುಗನ ಬೀಜ ಸಂಗ್ರಹ ಮಾಡ್ಕೊಂಡಿದ್ದಾರೆ. ನಿನ್ನ ಹೆಸರು ಹೇಳಪ್ಪ, ಹೇಳು, ಮಾತಾಡು. ಸಾತ್ವಿಕ್ ಅಂತ ನನ್ನ ಹೆಸರು. ನಮ್ಮ ಶ್ರೀನಿಧಿ ಎಂಟರ್ಪ್ರೈಸ್ ಇದೆಲ್ಲ ಅವ್ರ ಹುಡುಗ. ಇವನು ಮಂಡ್ಯದಲ್ಲಿ ವಿದ್ಯಾಭ್ಯಾಸ ಮಾಡ್ತಾನೆ, 5ನೇ ಕ್ಲಾಸ್ ಓದ್ತಾನೆ. ಇವನು ಈ ವಿಚಾರ ತಿಳಿಸಿದ ತಕ್ಷಣ ಎಲ್ಲೆಲ್ಲಿ ಅಗಸೆ ಗಿಡ ಇದೆ, ಹೊಂಗೆ ಗಿಡ ಇದೆ, ಹತ್ತಿ ಗಿಡ ಇದೆ, ಇದು ಹಲಸಂದು ಬೀಜಗಳು ಎಲ್ಲ ಸಂಗ್ರಹ ಮಾಡಿ ಕೊಟ್ಟಿದ್ದಾನೆ. ಆಮೇಲೆ ಯಾವ್ದಾರು ಒಂದು ಮನೆಗಳಲ್ಲಿ ವಿಶೇಷ ಪೂಜೆ ಆದರೆ ಮಂಗಳಾರತಿ ದುಡ್ಡು ಹಾಕಿದ್ರೆ ನಮ್ಮ ಹಸುಗೆ ಬೇಕು ಅಂತ ಅಂದ್ಬಿಟ್ಟು ಆ ದುಡ್ಡು ಎತ್ಕೊಂಬಂದು ಕೊಡ್ತಾನೆ, ಹಸುಗೆ ಏನಾದ್ರು ಕೊಡಿ ಅಂತ ಅಂದ್ಬಿಟ್ಟು. ಅಂದರೆ ಗೋಭಕ್ತಿ ಅಂತಕ್ಕಂಥ ಸಣ್ಣ ವಯಸ್ಸಿಂದ ಆದರೆ ಮುಂದೆ ಅವರು ಕೂಡ ರಕ್ಷಣೆ ಮಾಡ್ತಾರೆ ಅಂತ ಅನ್ನೋದು ನಿದರ್ಶನಕ್ಕೆ ಆಗುತ್ತೆ. ಆಮೇಲೆ ಇತ್ತೀಚೆಗೆ ಏನು ಮಾಡಿದ್ದೀವಿ ಅಂದರೆ ಶಾಲಾ ಮಕ್ಕಳುಗಳನ್ನ ದತ್ತು ತಗೊಳ್ತಕ್ಕಂಥ ಯೋಚನೆ, ಅಂದರೆ ಇದನ್ನ ಭೂಸುಪೋಷಣೆಗೆ ಬಳಸ್ಕೊಳ್ತಕ್ಕಂಥ ಯೋಚನೆ ಮಾಡಿದ್ದೀವಿ. ಹಳೆಯ ವಿದ್ಯಾರ್ಥಿಗಳು, ಆ ಶಾಲೆಯಲ್ಲಿ ಓದಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು, ಈಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಯಾಕಂದರೆ ಒಂದು ಸಂಪಾದನೆ ಮಾಡೋ ಮಟ್ಟಕ್ಕೆ ಬಂದಿರ್ತಾರೆ, ಆ ವಿದ್ಯಾರ್ಥಿಗಳಿಗೆ ಇವರು ಒಂದು ಸೀಟ್ ₹2 ಆದ್ರಿಂದ ಒಂದು 100 ಜನ ಮಕ್ಕಳಿಗೋ 200 ಜನ ಮಕ್ಕಳಿಗೋ ಕೊಡೋದ್ರಿಂದ ಇನ್ನೊಂದಷ್ಟು. ಉಂಡೆ ಒಂದು ಬೀಜದ ಉಂಡೆ ಬೆಲೆ ಎಷ್ಟು ಸರ್? ಸರ್, ₹2 ರಿಂದ ₹2.5 ಸರ್. ಮಾವಿನ ಹಣ್ಣದಾದರೆ ₹5 ಕೊಡಬೇಕಾಗುತ್ತೆ, ಸೈಜ್ ದೊಡ್ಡದಾಗುತ್ತೆ, ಸಂಗ್ರಹ ಮಾಡೋದು ಕಷ್ಟ ಆಗುತ್ತೆ, ಅದರ ₹5 ಆಗುತ್ತೆ. ₹2 ರಿಂದ ₹2.5, ಕೆಲವರೆಲ್ಲ ₹2 ಕೊಡ್ತಾರೆ, ಕೆಲವರೆಲ್ಲ ₹2.5 ಕೊಡ್ತಾ ಇದ್ದಾರೆ. ಅಂದಾಜು ಒಂದು ₹2 ಇಟ್ಕೊಳ್ಳಿ. ತುಂಬ ಏನಾದ್ರು ನಾವು ಹೆಚ್ಚುವರಿ ತಗೋತೀನಿ ಅಂತಂದರೆ ಒಂದು ₹2 ಸಣ್ಣ ಮಕ್ಳಿಗೆ ಕೊಡ್ಬೋದು. ಪ್ರತಿಯೊಬ್ಬರೂ ವಿದ್ಯಾರ್ಥಿಗಳನ್ನೂ ಕೂಡ ಈ ಕಾರ್ಯಕ್ರಮದಲ್ಲಿ ಜೋಡಿಸ್ಕೊಳ್ಬೇಕು ಅನ್ನೋ ಉದ್ದೇಶ. ಯಾಕಂದರೆ ಈಗಲಿಂದ ಪರಿಸರದ ಬಗ್ಗೆ ಅವರು ಜಾಗೃತಿ ಮೂಡಿಸಿದ್ರೆ ಮುಂದೆ ಅವ್ರನ್ನ ಅದನ್ನು ರಕ್ಷಣೆ ಮಾಡ್ತಾರೆ. ಅದ್ರ ಮಹತ್ವನೇ ಗೊತ್ತಿಲ್ಲ ಅಂತಂದರೆ ಅವ್ರೇನು ಮಾಡಲಿಕ್ಕಾಗಲ್ಲ. ಈ ಮೂಲಕ ನಾನು ನನ್ನ ಎಲ್ಲ ಸ್ನೇಹಿತರಲ್ಲಿ, ನನ್ನ ವಿದ್ಯಾರ್ಥಿ ಮಿತ್ರರಲ್ಲಿ ನಾನೊಂದು ಮನವಿ ಮಾಡ್ತಾ ಇದ್ದೀನಿ. ಈ ಒಂದು ಆಲೋನ ದೊಡ್ಡ ಮಟ್ಟದಲ್ಲಿ ಆಗಬೇಕು ಆಂದೋಲನ. ಹಾಗೆ ಏನು ಪರಿಸರ ಹಾಳಾಗಿದೆ ಉಳಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನನಗೆ ನಿಮ್ಮಿಂದ ಒಂದು ಕೇಳುವಂಥ ಮನವಿ ಏನು ಅಂತಂದರೆ, ಈ ಒಂದು ಏನು ಸೀಡ್ ಬಾಲ್ ಇದೆ ಇದನ್ನು ತೆಗೆದುಕೊಂಡು ಅಥವಾ ಇದಕ್ಕೆ ನೀವು ಹಣ ಸಹಾಯ ಮಾಡಿ ಇದು ಹೆಚ್ಚು ಮಟ್ಟದಲ್ಲಿ ವಿತರಣೆ ಆಗಲಿಕ್ಕೆ ಎಲ್ಲಿ ಸಾಧ್ಯ ಅಲ್ಲೆಲ್ಲ ವಿತರಣೆ ಆಗಿ ಇದೊಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಹಕಾರ ಕೊಡಬೇಕು. ನಾನು ಎಲ್ಲ ವಿದ್ಯಾರ್ಥಿ ಮಿತ್ರರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಯಾರ್ಯಾರು ಸಾಧ್ಯ ಆಗುತ್ತೆ ದಯವಿಟ್ಟು, ಏನೀಗ ಸಂಚಾಲಕರಿದ್ದಾರೆ ಇದಕ್ಕೆ ಮಂಜುನಾಥ್ ಅವರು, ಇವರನ್ನ ಹಳೆ ಹಿರಿಯ ವಿದ್ಯಾರ್ಥಿ, ಹಾಗಾಗಿ ನನ್ನನ್ನು ಗುರುಗಳು ಈ ಕಾರ್ಯಕ್ರಮಕ್ಕೆ ಅಂತ ಇನ್ವೈಟ್ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಅವ್ರ ಜೊತೆ ಕೈ ಜೋಡಿಸಿ ಅವ್ರನ್ನ ಅಥವಾ ನನ್ನ ಸಂಪರ್ಕ ಮಾಡಿದ್ರೆ, ನೀವು ಯಾರ್ಯಾರು ಇದನ್ನು ಯಾವ ಮೂಲಕ ನೀವು ಇದನ್ನು ಮಾಡ್ಬೋದು, ನಿಮ್ಮ ತಂದೆ ತಾಯಿ ಹೆಸರಿನಲ್ಲಿ ಅಥವಾ ನಿಮ್ಮ ಸಂಘ ಸಂಸ್ಥೆಗಳ ಹೆಸರಿನಲ್ಲಿ, ನೀವು ಯಾವ ಹೆಸರಿನಲ್ಲಿ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಕೈ ಜೋಡಿಸ್ತೀರಿ, ದಯಮಾಡಿ ಕೈ ಜೋಡಿಸಿ ಇದೊಂದು ಯಶಸ್ವಿ ಆಗಲಿ ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಇದಕ್ಕೆ ನಾನು ಸಂಪೂರ್ಣವಾದ ಬೆಂಬಲ ಕೊಡ್ತೀನಿ ಅಂತೇಳಿ ನಾನು ನಮ್ಮ ಸ್ನೇಹಿತರಾದಂಥ ಮಂಜುನಾಥ್ ಅವ್ರಿಗೆ ಹೇಳ್ತಾ ಇದ್ದೀನಿ. ನಾನು ದಯಮಾಡಿ ಸಹಕಾರ ಕೊಡಿ, ಒಳ್ಳೆಯದಾಗಲಿ ಎಲ್ರಿಗೂ. ಸ್ನೇಹಿತರೆ, ನೋಡಿದ್ರಲ್ಲ, ನೋಡಿ ಈ ರೀತಿ ಒಂದು ಗೋವಿನ ಈ ರೀತಿ ಒಂದು ನಾಟಿ ಹಸುವಿನ ಒಂದು ಸಗಣಿ ಬಳಸ್ಕೊಂಡು ಒಂದು ಸಗಣಿಯಿಂದ ಒಂದು ಬೀಜನ ಅದರೊಳಗಡೆ ಹಾಕಿ ಒಂದು ಭೂಮಿನೂ ಕೂಡ ಕಾಪಾಡಬೇಕು. ಮತ್ತು ಏನು ನಾವು ಈಗ ಕರೆಂಟ್ ಸಿಚುವೇಶನ್ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿನ ಜಳದಿಂದ ನಾವು ನರಳ್ತಿದ್ದೀವಿ. ಅದಕ್ಕೇನು ಕಾರಣ ಅಂತಂದರೆ, ನಾವು ನಮ್ಮ ತಾಲೂಕಿನ ಸುತ್ತಮುತ್ತ ಇರುವಂಥ ಅರಣ್ಯ ಪ್ರದೇಶನ ನಾಶ ಮಾಡಿದ್ದೀವಿ ಸ್ನೇಹಿತರೆ. ಅದಕ್ಕೆ ನಮಗೆ ಪ್ರಕೃತಿ ಮಾತೆ ಈ ರೀತಿ ಒಂದು ತಾಪನ ಕೊಡ್ತಾ ಇದ್ದಾಳೆ, ಸೂರ್ಯದೇವ ನಮ್ಮನ್ನು ಈ ರೀತಿ ಸುಡ್ತಾ ಇದ್ದಾನೆ. ಆದ್ದರಿಂದ ಮಳವಳ್ಳಿ ತಾಲೂಕಿನ ಜನತೆಯಲ್ಲಿ ನಾನೊಂದು ವಿಶೇಷ ಮನವಿ ಮಾಡ್ಕೊಳ್ತೀನಿ, ದಯಮಾಡಿ ಈ ಒಂದು ಸೀಡ್ ಬಾಲ್ನ ಎಲ್ಲ ಕಡೆ ಪಸರಿಸುವಂಥ ಒಂದು ಉತ್ತಮವಾದಂಥ ಕೆಲಸ ನಡೀತಿದೆ. ಅದಕ್ಕೆ ಮಳವಳ್ಳಿ ತಾಲೂಕಿನ ಹೃದಯವಂತರು ಯಾರಿಗಾದರೂ ಇದ್ರ ಬಗ್ಗೆ ಒಂದು ಒಲವಿದ್ರೆ, ಪ್ರೀತಿ ಇದ್ದರೆ ಖಂಡಿತ ಈ ಒಂದು ಕೆಳಕಂಡ ನಂಬರ್ಗಳನ್ನ ಸಂಪರ್ಕಿಸಿ ಅವ್ರಿಗೆ ಒಂದಷ್ಟು ನೀವು
ಒಂದು ಅವ್ರ ಕೈನ ಬಲಪಡಿಸಬೇಕು ಅಂತ ನಿಮ್ಮೆಲ್ಲರಲ್ಲೂ ನಾನು ವಿನಂತಿಸ್ಕೊಳ್ತೀನಿ. ಈ ಒಂದು ಒಳ್ಳೆಯ ಕಾರ್ಯಕ್ಕೆ ಎಲ್ಲರೂ ಬೆಂಬಲಿಸಬೇಕು ಅಂತ ನಾನು ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಕೇಳ್ಕೊಳ್ತೀನಿ. ಧನ್ಯವಾದ ಸ್ನೇಹಿತರೆ, ಈ ಸ್ಟೋರಿ ನೋಡೋದಕ್ಕಾಗಿ. ಈ ಸ್ಟೋರಿನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಮಂಡ್ಯ ಜಿಲ್ಲೆಯ ಪ್ರತಿಯೊಂದು ಮೊಬೈಲ್ಗೂ ತಲುಪಬೇಕು, ಆ ರೀತಿಲಿ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ. ಮತ್ತೊಂದು ಸ್ಟೋರಿಯಿಂದ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀರಿ. ಧನ್ಯವಾದ.